ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ, ಹಾಗೆ ಲೈಕ್ ಮಾಡಿ. ಅಲ್ಲೊಂದು ಐಪ್ ಬಂದುವಂತಹ ಒಂದು ಸಿಂಬಲ್ ಇರುತ್ತೆ, ಅದನ್ನ ಐಪ್ ಮಾಡಿ. ಹಾಗೇನೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ವಿದ್ಯುಚ್ಚೋರನೆಂಬ ಋಷಿಯ ಕತೆ ಅನ್ನುವಂತಹ ಈ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಪ್ರಸ್ತುತ ಈ ಕಥಾಭಾಗವನ್ನ ಅಥವಾ ಪ್ರಸ್ತುತ ಈ ಕಥೆಯನ್ನ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂತಹ ಒಡ್ಡರಾಧನೆ ಅನ್ನುವಂತಹ ಈ ಒಂದು ಕಥಾಭಾಗದಿಂದ ಆಯ್ದ ಒಂದು ಕಥಾಭಾಗವಾಗಿರ್ತಕ್ಕಂತಹ ವಿದ್ಯುಚ್ಚೋರನೆಂಬ ಋಷಿಯ ಕತೆ ಅನ್ನುವಂತಹ ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಒಂದು ಕಥಾಭಾಗದಲ್ಲಿ ನಿಮಗೆ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ, 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗಲಿ ಅಂತ ಹೇಳಿ ನಾನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇನೆ. ಭಾಗ 1ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಆಶಯದ ಬಗ್ಗೆ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ. ಈ ವಿದ್ಯುಚ್ಚೋರ ಅಂತಕ್ಕಂಥವ್ನು ಯಾರು? ಈ ವಿದ್ಯುಚ್ಚೋರ ಅಂತಕ್ಕಂಥವನು ಇಲ್ಲಿ ವೇಣತಟನೆಂಬ ನಗರದ ರಾಜ. ಹಾಗೇನೆ ಜಿತಶತ್ರುವಿನ ಮಗ ಅಂತಕ್ಕಂಥದ್ದು. ನೋಡಿ, ಇವನ್ ಬಗ್ಗೆ ಕೇಳ್ತಾರೆ ನಿಮ್ಗೆ. ವಿದ್ಯುಚ್ಚೋರನು ವೇಣತಟದ ರಾಜ. ಹಾಗೇನೆ ವಿದ್ಯುಚ್ಚೋರನ ತಂದೆಯ ಹೆಸರು ಜಿತಶತ್ರು. ಹಾಗೇನೆ ಇಲ್ಲಿ ತಳಾರ ಅಥವಾ ತಳವಾರನಾಗಿರ್ತಕ್ಕಂತಹ ಇಲ್ಲಿ ಯಮಪಾಶನ ಮಗ ಯಮದಂಡ. ಇಬ್ಬರು ಬಾಲ್ಯದ ಗೆಳೆಯರು. ಬಾಲ್ಯದಲ್ಲಿ ಒಮ್ಮೆ ಇವರಿಬ್ಬರು ಕೂಡ ಉಳಿಸಂಡೆ ಆಡುತ್ತಿರುವಾಗ, ಒಂದು ಆಟವನ್ನ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅಡಗಿಕೊಂಡ ಯಮದಂಡನ ಸುಳಿವು ಹಿಡಿಯಲಾಗದ ವಿದ್ಯುಚ್ಚೋರನು ಯಮದಂಡನನ್ನ ಕುರಿತು, ನೀನು ಮುಂದೆ ತಳವಾರನಾದಾಗ ನಾನು ಕಳ್ಳತನವನ್ನ ಮಾಡಿ ನಿನ್ನನ್ನ ಕೊಲ್ಲಿಸುತ್ತೇನೆ ಅಂತ ಒಂದು ಶಪಥವನ್ನ ಮಾಡ್ತಾನೆ. ಯಾರು? ಇಲ್ಲಿ ವಿದ್ಯುಚ್ಚೋರನು ಯಮದಂಡನನ್ನ ಕೊಲ್ಲಿಸ್ತೇನೆ ಅಂತ ಒಂದು ಶಪಥವನ್ನ ಮಾಡ್ತಾನೆ. ಅದೇ ರೀತಿ ಇಲ್ಲಿ ನಿನ್ನನ್ನ ಕಟ್ಟಿ ಹಾಕಿ 32 ಬಗೆಯ ದಂಡನೆಗಳಿಂದ ದಂಡಿಸುತ್ತೇನೆ ಅಂತ ಹೇಳಿ ಯಮದಂಡನು ವಿದ್ಯುಚ್ಚೋರನಿಗೆ ಹೇಳ್ತಕ್ಕಂಥದ್ದು. ಹೀಗೆ ಈ ಗೆಳೆಯರ ಈ ಪ್ರತಿಜ್ಞೆಗಳು ಯಾವ ರೀತಿ ನೆರವೇರ್ತವೆ ಅಂತಕ್ಕಂಥದ್ದೇ ಈ ಕಥೆಯಲ್ಲಿ ಇರ್ತಕ್ಕಂತಹ ವಿಚಾರಗಳು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ವಿದ್ಯುಚ್ಚೋರನು ಮಿಥಿಳೆಗೆ ಬಂದು ಚಿಕ್ಕಂದಿನಲ್ಲಿಯೇ ಕರಪಟವೆಂಬ ಕಳ್ಳತನ ಮಾಡುವಂತಹ ಶಾಸ್ತ್ರವನ್ನ ಇತರೆ ಶಾಸ್ತ್ರಗಳನ್ನೇ ಕಲ್ತಿರ್ತಾನೆ ಅಂತಕ್ಕಂಥದ್ದು. ಯಾಕಂದ್ರೆ ಕಳ್ಳತನವನ್ನ ಮಾಡುವಂತಹ ಶಾಸ್ತ್ರಗಳು ಅನೇಕ ವಿದ್ಯೆಗಳನ್ನ ಇಲ್ಲಿ ಕಲ್ತಿರ್ತಾನೆ. ಯಾರಪ್ಪ ಅಂದ್ರೆ ವಿದ್ಯುಚ್ಚೋರ. ಈಗ ಹಾಗೇನೆ ಇನ್ನೊಂದ್ ಕಡೆ ಏನ್ ಮಾಡ್ತಾನಪ್ಪ ಅಂದ್ರೆ, ಮಿಥಿಲೆ ನಗರದ ರಾಜನಾಗಿರ್ತಕ್ಕಂತಹ ವಾಮರತ ಅನ್ನುವಂತಹ ರಾಜನ ಅರಮನೆಯಲ್ಲಿ ಸರ್ವರು ಜಪಹಾರವೆಂಬ ರತ್ನಹಾರವನ್ನ ಕದಿಯುತ್ತಾನೆ. ಯಾರು? ವಿದ್ಯುಚ್ಚೋರ. ಆಗ ಈ ಕಳ್ಳತನವನ್ನ ಹಿಡಿಯುವುದಕ್ಕಾಗಿ ಯಮದಂಡನಿಗೆ ಎಲ್ಲ ಒಂದ್ ಕಡೆ ಶೂಲಕ್ಕೆ ಏರಿಸುವಂಥದ್ದು. ಯಾಕೆಂದ್ರೆ ಈ ಕಳ್ಳನನ್ನ ಹಿಡಿಯೋದ್ರಲ್ಲಿ ಯಮದಂಡ ಏನಾಗ್ತಾನಪ್ಪ ಅಂದ್ರೆ ವಿಫಲನಾಗ್ತಾನೆ. ಆಗ ಎಲ್ಲ ಒಂದ್ ಕಡೆ ಯಮದಂಡನಿಗೆ ಶೂಲದ ಶಿಕ್ಷೆ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು. ಇದಿಷ್ಟು ಆಶಯ. ಹಾಗೇನೆ ಇಲ್ಲಿ ಬರ್ತಕ್ಕಂತಹ ಪಾತ್ರಗಳ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ನೋಡಿ, ಪದ್ಮರಥ, ವಾಮರಥ, ಹಾಗೆ ಯಮದಂಡ, ವಿದ್ಯುಚ್ಚೋರ. ಈಗ ಇಷ್ಟು ಪಾತ್ರಗಳಲ್ಲಿ ಬಂದು ಹೋಗ್ತವೆ. ನೋಡಿ, ನಾವು ಗಮನಿಸೋದಾದ್ರೆ ನಾನು ಆಲ್ರೆಡಿ 10 ಅಂಕದ ಪ್ರಶ್ನೆಗಳಿಗೆ ಬರೀಬೇಕಾದ್ರೆ ನಿಮ್ಗೆ ಆಲ್ರೆಡಿ ಈಗ ನಾವು ನೇರವಾಗಿ ಈ ವಿದ್ಯುಚ್ಚೋರ ಮತ್ತೆ ಯಮದಂಡ ಇಬ್ರು ಕೂಡ ಬಾಲ್ಯದ ಗೆಳೆಯರಾಗಿರ್ತಾರೆ. ಬಾಲ್ಯದಲ್ಲಿ ಇವರು ಗೆಳೆಯರಾಗಿದ್ರು. ಅವ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ವಿಚಾರಗಳನ್ನ ಹೇಳಿದೀನಿ. ಈಗ ನೇರವಾಗಿ ನಾವು ಕಥಾಭಾಗವನ್ನ ಪ್ರವೇಶ ಮಾಡೋದಾದ್ರೆ ನೋಡಿ, ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಎಂಬ ನಾಡು. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಿದೇಹ ಎಂಬಂತಹ ನಾಡು. ಆ ನಾಡಿನಲ್ಲಿ ಮಿಥಿಲೆ ಎಂಬ ಪಟ್ಟಣವಿದೆ.
ಮಿಥಿಳೆ ಅನ್ನುವಂತಹ ಪಟ್ಟಣವಿದೆ. ಆ ಪಟ್ಟಣವನ್ನ ಪದ್ಮರಥನೆಂಬ ಅರಸನ ಸಂತತಿಯ ಇಂದ ಬಂದಂತಹ ಪದ್ಮರಥ ಅಂತಕ್ಕಂತಹ ರಾಜ ಇರ್ತಾನೆ. ಅವನ ವಂಶ ಪಾರಂಪರ್ಯದಿಂದ ಬಂದಿರತಕ್ಕಂತಹ ವಾಮರಥನೆಂಬ ಅರಸನು ಆಳುತ್ತಿದ್ದನು. ಮಿಥಿಳೆ ಅನ್ನುವಂತಹ ಪಟ್ಟಣವನ್ನ ವಾಮರಥ ಅನ್ನುವಂತಹ ಅರಸನು ಆಳ್ವಿಕೆ ಮಾಡ್ತಾ ಇದ್ದ. ಹಾಗೇನೆ ವಾಮರಥನ ಹೆಂಡತಿಯ ಹೆಸರು ಬಂಧುಮತಿ. ವಾಮರಥ ಮತ್ತೆ ಬಂಧುಮತಿ ಹೀಗೆ ಸುಖ ಸಂತೋಷ ಭೋಗ ವೈಭೋಗಗಳಿಂದ ಸುಖಕರವಾಗಿ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂತಹ ಸಂದರ್ಭ. ಹಾಗೇನೆ ಅವರು ಗಂಡ ಹೆಂಡತಿ ರಾಜ ರಾಣಿಯರು ಸುಖವಾಗಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಿಥಿಳೆಯ ಪಟ್ಟಣದ ಯಮದಂಡನೆಂಬ ಇಲ್ಲಿ ತಳವಾರ ಅಥವಾ ತಳಾರ ಅಂತ ಕರಿತೀವಿ. ಈ ತಳಾರ ಅಂದ್ರೆ ನಗರದ ಕಾವಲುಗಾರ ಅಂತ ಅಥವಾ ನಗರದ ರಕ್ಷಕ ಅಂತ ಕರಿತೀವಿ. ಇದ್ದನು. ಇದೇ ಮಿಥಿಳೆ ಪಟ್ಟಣದಲ್ಲಿ ವಿದ್ಯುಚ್ಛೋರನೆಂಬ ಕಳ್ಳನು ಕೂಡ ಇದ್ದನು. ಕಾವಲಿನಲ್ಲಿ ಮಿಥಿಳೆ ಪಟ್ಟಣವನ್ನ ಕಾವಲುಗಾರನಾಗಿರ್ತಕ್ಕಂತಹ ಯಮದಂಡನು ಕೂಡ ಇದ್ದಾನೆ. ಹಾಗೇನೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ವಿದ್ಯುತ್ ಚೋರ ಅಂತ ನಾವೇನ್ ಕರಿತೀವಿ, ಈ ವಿದ್ಯುತ್ ಚೋರ ಋಷಿಯು ಕೂಡ ಇಲ್ಲಿ ಇದ್ದಾನೆ. ಇಬ್ರು ಇಲ್ಲಿ ಇದ್ದಾರೆ ಈ ಊರಲ್ಲಿ. ಇಲ್ಲಿ ನಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ನಿಮ್ಗೆ ಅಂತಂದ್ರೆ, ವಿದ್ಯುತ್ ಚೋರನ ಇಲ್ಲಿ ವಿದ್ಯೆಯ ಪ್ರಾವೀಣ್ಯತೆಯನ್ನ ಬರೆಯಿರಿ, ಅಥವಾ ಅವನ ವಿದ್ಯೆಯ ಪ್ರಾವೀಣ್ಯತೆ ಏನು, ಅವನು ಕಳ್ಳತನದಲ್ಲಿ ಯಾವ ರೀತಿ ಪ್ರವೀಣನಾಗಿದ್ದ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ, ಈ ವಿದ್ಯುತ್ ಚೋರ ಅಂತಕ್ಕಂಥವನು ಕಳ್ಳತನದಲ್ಲಿ ಎಷ್ಟರ ಮಟ್ಟಿಗೆ ಪ್ರವೀಣನಾಗಿದ್ದ ಅಂತಂದ್ರೆ, ಕಳ್ಳತನದಲ್ಲಿ ಬಹಳ ಪ್ರವೀಣನಾಗಿದ್ದ. ಹೇಗೆ ಅಂದ್ರೆ ಜೃಂಭಿಣಿ ವಿದ್ಯೆಯನ್ನ ಕಲ್ತಿರ್ತಾನೆ ಕಳ್ಳತನದಲ್ಲಿ. ಅದೇನಪ್ಪಾ ಅಂದ್ರೆ ಪ್ರತ್ಯಕ್ಷವಾಗುವುದು ಹಾಗೆ ಮಾಯ ಆಗ್ಬಿಡೋದು, ಈ ತರದ ವಿದ್ಯೆಯನ್ನ ಕಲ್ತಿರ್ತಾನೆ. ಹಾಗೇನೆ ಸ್ತಂಭಿನಿ, ಮೋಹಿನಿ, ಹಾಗೇನೆ ಮಂತ್ರ ಪ್ರಯೋಗ, ಚೂರ್ಣ, ಇಂದ್ರಜಾಲ, ಗುಪ್ತಚಾರತ್ವ, ಹೀಗೆ ಗುಳಿಗೆ, ಅಂಜನ, ಹೀಗೆ ಅನೇಕ ವಿದ್ಯೆಗಳನ್ನ ಕಲ್ತಿರ್ತಾನೆ. ಇದ್ರಲ್ಲಿ ನಮ್ಗೆ ಬಹು ಮುಖ್ಯವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸೋದಾದ್ರೆ, ಗುಳಿಗೆ ಅಥವಾ ಅಂಜನ ಅಂದ್ರೆ ಕಣ್ಣಿಗೆ ಹಚ್ಚುವಂತಹ ಒಂದು ಲೇಪನ. ಕಣ್ಣಿಗೆ ಒಂದು ಲೇಪನವನ್ನ ಹಚ್ಕೊಂಡ್ರೆ ಅವನೆಲ್ಲ ಒಂದ್ ಕಡೆ ತೊನ್ನು ರೋಗದವನಾಗಿ ಕಾಣಿಸ್ತಕ್ಕಂಥದ್ದನ್ನ ನಾವು ಇಡೀ ಕಥೆಯಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇದು ಅವನು ಪ್ರವೀಣನಾಗಿದ್ದ. ಹಾಗೇನೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ, ವಿದ್ಯುತ್ ಚೋರನು ಕಳ್ಳತನದ ಅವನ ನೈಪುಣ್ಯತೆಯನ್ನ ವಿವರಿಸಿ. ವಿದ್ಯುತ್ ಚೋರನ ಈ ಒಂದು ಕಳ್ಳತನ ಇದೆಯಲ್ಲ, ಅವನ ನೈಪುಣ್ಯತೆ ಎಂತಹ ಪ್ರಳಯಾಂತಕ, ಎಷ್ಟರ ಮಟ್ಟಿಗೆ ಅವನು ಕಳ್ಳತನವನ್ನ ಮಾಡ್ತಾ ಇದ್ದ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಿ, ಒಂದ್ ದಿವಸ ವಿದ್ಯುತ್ ಚೋರನು ಮಿಥಿಳೆ ಪಟ್ಟಣದಲ್ಲಿ ರಾತ್ರಿ ವೇಳೆಯಲ್ಲಿ ಕಳ್ಳತನವನ್ನ ಮಾಡಿ ಹೊನ್ನುಗಳನ್ನೆಲ್ಲ ಮಿಥಿಳೆ ಪಟ್ಟಣದಲ್ಲಿ ಬಹಳ ದೂರ ಇರ್ತಕ್ಕಂತಹ, ಈ ಮಿಥಿಳೆಯ ಪಟ್ಟಣದ ದೂರ ಇರ್ತಕ್ಕಂತಹ ಒಂದು ಪರ್ವತದ ಒಂದು ದೊಡ್ಡದಾದಂತಹ ಗುಹೆಯೊಳಗೆ ಊತಿಟ್ಟು ಅಥವಾ ಊಳಿಟ್ಟು ಆ ಗುಹೆಯ ಬಾಗಿಲನ್ನ ದೊಡ್ಡದಾದಂತಹ ಒಂದು ಬಂಡೆಯ ಕಲ್ಲಿನಿಂದ ಮುಚ್ಚಿ ಬರ್ತಾ ಇದ್ದ. ಇಡೀ ಒಂದನ್ನೆಲ್ಲ ಇಡೀ ಈ ಮಿಥಿಳೆಯ ಈ ಪಟ್ಟಣದಲ್ಲಿ ಈ ಒಂದನ್ನ ಕಳ್ಳತನ ಮಾಡಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ತುಂಬಾ ದೂರ ಇರ್ತಕ್ಕಂತಹ ಒಂದು ಈ ಗುಹೆಯೊಳಗೆ ಹೋಗಿ ಆ ಒಣ್ಣನ್ನೆಲ್ಲ ಇಟ್ಟು ಬರ್ತಿದ್ದ. ಹೀಗೆ ಬರ್ತಿರ್ಬೇಕಾದ್ರೆ ಅದು ರಾತ್ರಿ ಸಮಯದಲ್ಲಿ ವಿದ್ಯುತ್ ಚೋರ ಏನ್ ಮಾಡ್ತಾ ಇದ್ನಪ್ಪ ಅಂತಂದ್ರೆ ಕಳ್ಳತನವನ್ನ ಮಾಡ್ತಾ ಇದ್ದ. ಹಾಗೇನೆ ಈ ವಿದ್ಯುತ್ ಚೋರನು ಹಗಲೆಲ್ಲ ಹಾಳು ದೇವಾಲಯದಲ್ಲಿ ಅಥವಾ ಪಾಳು ಬಿದ್ದಂತಹ ದೇವಾಲಯದಲ್ಲಿ ಅಂಜನ ಹಚ್ಚಿ ತಾನು ತೊನ್ನು ರೋಗದವನಂತೆ ಕಾಣಿಸಿಕೊಳ್ಳುತ್ತಿದ್ದ. ಮಿಥಿಳೆಯ ಪಟ್ಟಣದಲ್ಲಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಹಗಲೆಲ್ಲ ತಾನು ತೊನ್ನು ರೋಗದವನಂತೆ ಕಾಣಿಸ್ಕೊಳ್ತಾ ಇರ್ತಾನೆ. ಯಾವ ರೀತಿ ಅಂತಂದ್ರೆ ಮುದುಡಿದ ಕಾಲುಗಳು ಉಳ್ಳವನಾಗಿ, ಹಾಗೆ ಮೂಗು ಒಳಕ್ಕೆ ಕುಸಿದು ಕೀವು ಸುರಿಯುತ್ತಿರಲು ನೊಣಗಳು ಮುತ್ತಿಕೊಂಡು ಆ ಮೂಗನ್ನ ತಿನ್ನುತ್ತಿರುವಂತೆ ಕಾಣಿಸ್ಕೊಳ್ತಾ ಇರ್ತಾನೆ. ಹಾಗೆ ಆ ಮಿಥಿಳೆಯ ಪಟ್ಟಣದ ಜನರಿಗೆ ಆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡುತ್ತಾ ಆ ಎಲ್ಲಾ ಜನರಿಗೂ, ಅಯ್ಯೋ ಇವನೊಬ್ಬ ಭಿಕ್ಷುಕ, ಇವನು ತೊನ್ನು ರೋಗದವನು ಅಂತ ಇಡೀ ಮಿಥಿಳೆಯ ನಗರದ ಜನರಿಗೆ ನಂಬಿಸಿರ್ತಾನೆ, ಅಥವಾ ಅವರೆಲ್ಲರೂ ತಿಳ್ಕೊಂಡಿರ್ತಾರೆ. ಹೀಗೆ ಭಿಕ್ಷೆ ಬೇಡುತ್ತಾ ಹಗಲಲ್ಲಿ ತೊನ್ನು ರೋಗದವನಾಗಿ
ನಟಿಸುತ್ತಾ ಆನಂತರ ರಾತ್ರಿ ವೇಳೆಯಲ್ಲಿ ಕಳ್ಳತನವನ್ನ ಮಾಡುತ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾನೆ ವಿದ್ಯುತ್ ಚೋರ. ಈ ವಿದ್ಯುತ್ ಚೋರನು ರಾತ್ರಿ ವೇಳೆಯಲ್ಲಿ ದಿವ್ಯವಾದ ತನ್ನ ಸ್ವಾಭಾವಿಕವಾದಂತಹ ಇಂದಿನ ರೂಪವನ್ನು ಧರಿಸಿಕೊಂಡು ವಸ್ತ್ರವನ್ನ ಉಟ್ಟು ಮೈಗೆಲ್ಲ ಸುಗಂಧ ಲೇಪನವನ್ನ ಮಾಡ್ಕೊಂಡಿರ್ತಾನೆ. ಏನು ಮೈಗೆಲ್ಲ ಸುಗಂಧ ಲೇಪನವನ್ನ ಮಾಡಿಕೊಂಡು ಹೂವನ್ನ ಮುಡಿದು ಕರ್ಪೂರದ ಬೆರಕೆಯಾಗಿರ್ತಕ್ಕಂತಹ ಕರ್ಪೂರವನ್ನ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂತಹ ತಾಂಬೂಲವನ್ನ ತಿನ್ನುತ್ತಾ ಸೂಳೆಯರ ಬೀದಿಯಲ್ಲಿ ಸುತ್ತಾಡ್ತಾ ಇರ್ತಾನೆ. ತನ್ನ ಮನಸ್ಸಿಗೆ ಬಂದಂತಹ, ತನ್ನ ಮನಸ್ಸಿಗೆ ಇಷ್ಟವಾದ ಶ್ರೇಷ್ಠವಾದ ಒಳ್ಳೆಯ ಹೆಂಗಸರಲ್ಲಿ ಮುಂಗಡವಾಗಿ ದ್ರವ್ಯವನ್ನ ಕೊಟ್ಟು ಅವರ ಬಳಿ ವಿಧ ವಿಧವಾದಂತಹ ಸುಖಭೋಗಗಳನ್ನ ಅನುಭವಿಸ್ತಾ ಯಾರಿಗೂ ತಿಳಿಯದಂತೆ ಆ ಮಿಥಿಳೆಯ ಪಟ್ಟಣದಲ್ಲಿ ಇರ್ತಾನೆ ವಿದ್ಯುತ್ ಚೋರ. ಹೀಗೆ ಹೀಗೆ ಕಾಲ ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ವಿದ್ಯುತ್ ಚೋರನು ಸರ್ವರು ಜಪಹಾರವನ್ನ ಕದ್ದ ಸಂದರ್ಭವನ್ನ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಯನ್ನ ಕೇಳ್ತಾರೆ. ಅವನೇ ಕದಿತಾನೆ ಅಂತ ನೋಡಿ. ಈ ವಿದ್ಯುತ್ ಚೋರನು ವೈಶ್ಯರು, ಹಾಗೇನೆ ಬಟ್ಟೆಯ ವ್ಯಾಪಾರಿಗಳು, ಅಧಿಕಾರಿಗಳು, ಹೆಚ್ಚು ಹಣವನ್ನ ತೆಗೆದುಕೊಳ್ಳುವವರಾದಂತಹ ಸೂಳೆಯರು, ಸಾಮಂತರು, ಹೀಗೆ ಇವರ ದ್ರವ್ಯಗಳನ್ನೆಲ್ಲ ಅವನು ಕತ್ಕೊಂಡು ಹೋಗ್ತಾನೆ. ಯಾಕೆಂತಂದ್ರೆ ಇವನು ಯಾರು ಇಲ್ಲಿ ಹೆಚ್ಚು ಭ್ರಷ್ಟಾಚಾರವನ್ನ ಮಾಡ್ತಾರೋ, ಹೆಚ್ಚು ಹಣವನ್ನ ತೆಗೆದುಕೊಳ್ತಾರೋ, ಇಲ್ಲಿ ಸಾಮಂತರಾಗಿರ್ಬೋದು, ಸೂಳೆಯರಾಗಿರ್ಬೋದು, ಇವ್ರ ಹತ್ರ ಬಟ್ಟೆಯ ವ್ಯಾಪಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅವ್ರ ಹತ್ರ ಹೊನ್ನುಗಳನ್ನ, ದ್ರವ್ಯಗಳನ್ನ ಕದಿಯುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೊಂದು ದಿವಸ ಇವನೇನ್ ಮಾಡ್ದ, ಇವ್ರ ಹತ್ರ ಕದಿರ್ತಕ್ಕಂಥ ಹೊನ್ನನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದ. ಮಿಥಿಳೆಯ ಬಹಳ ದೂರದಲ್ಲಿರ್ತಕ್ಕಂತಹ ಒಂದು ಪರ್ವತದ ಗುಹೆಯಲ್ಲಿ ತೆಗೆದುಕೊಂಡು ಹೋಗ್ಬಿಟ್ಟು ಅವನ್ನ ಇಟ್ಟು, ಮತ್ತೊಂದು ದಿವಸ ಏನ್ ಮಾಡ್ದನ ಅಂತಂದ್ರೆ, ಈ ಮಿಥಿಳೆಯನ್ನ ಆಳ್ವಿಕೆ ಮಾಡ್ತಾ ಇರ್ತಕ್ಕಂತಹ ವಾಮರತನ ಅರಮನೆಗೆ ಬಂದು, ಅಥವಾ ರಾಜನ ಅರಮನೆಗೆ ಬಂದು, ಅಚ್ಯುತೇಂದ್ರನು ಅಂದ್ರೆ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಈ ಹಾರ ಅದು ಅಥವಾ ಮಾಲೆ, ಆ ಅಚ್ಯುತೇಂದ್ರನು ಕೊಟ್ಟಿರ್ತಕ್ಕಂಥ ಇಲ್ಲಿ ಪದ್ಮರಥನಿಗೆ ಪ್ರೀತಿಯಿಂದ ಕಳಿಸಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಸರ್ವರು ಜಪಹಾರವನ್ನ, ಅಂದ್ರೆ ಆ ಸರ್ವರು ಜಪಹಾರ ಅಂತಂದ್ರೆ ಎಲ್ಲಾ ರೋಗವನ್ನ ನಾಶ ಮಾಡ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂತಹ ಒಂದು ಹಾರ. ಆ ಹಾರವನ್ನ ಅವನೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ವಾಮರಥನಿಗೆ ಬಳುವಳಿಯಾಗಿ ಬಂದಿದೆ ಪದ್ಮರಥನಿಂದ. ಆ ವಾಮರಥ ಏನ್ ಮಾಡ್ತಾ ಇದ್ದ, ತನ್ನ ವಂಶ ಪಾರಂಪರ್ಯದಿಂದ ಬಂದಿರತಕ್ಕಂತಹ ಈ ಒಂದು ಮಾಲೆಯನ್ನ ತನ್ನ ಅರಮನೆಯ 7ನೇ ಮಾಡಿಯಲ್ಲಿ ಅಥವಾ ತನ್ನ ಅರಮನೆಯ 7ನೇ ಉಪ್ಪರಿಗೆಯಲ್ಲಿ, ನೆಲದಲ್ಲಿ ಉಪ್ಪರಿಗೆಯಲ್ಲಿ ಇಟ್ಟು, ತಾನು ಮಲಗುವ ಕೊಠಡಿಯಲ್ಲಿ ಒಂದು ಪೆಟ್ಟಿಗೆಯನ್ನಿಟ್ಟು ಆ ಆಹಾರಕ್ಕೆ ಎಲ್ಲಾ ಕಾಲದಲ್ಲಿಯೂ ಪ್ರತಿ ಸಮಯದಲ್ಲಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಗಂಧ, ಪುಷ್ಪ, ದೀಪ, ಧೂಪಗಳು, ಅಕ್ಷತೆಗಳಿಂದ ಪೂಜಿಸುತ್ತಿದ್ದನು. ಯಾರು? ವಾಮರಥ ಆ ಆಹಾರವನ್ನ ದೇವರು ಅಂತಲೇ ಅವನೇನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಪೂಜಿಸ್ತಾ ಇರ್ತಾನೆ. ಹೀಗೆ ಪೂಜಿಸ್ತಾ ಇರ್ತಕ್ಕಂತಹ ಸರ್ವರು ಜಪಹಾರವನ್ನ ಒಂದು ದಿನ ವಿದ್ಯುತ್ ಚೋರನು ಕದ್ದು ಬಿಡ್ತಾನೆ. ಆ ಕದ್ದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಈ ಎಂದಿನಂತೆ ವಾಮರಥ ಎದ್ದಂತಹ ಸಂದರ್ಭದಲ್ಲಿ ಅವನಿಗೆ ನೋಡಿ, ಇನ್ನೊಂದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು. ವಿದ್ಯುತ್ ಚೋರನು ಆ ಸರ್ವರು ಜಪಹಾರವನ್ನ ಕದಿಯಲು ಹೋದಾಗ ಅವನು ಹೇಗಿದ್ದ ಅಂತ ನಾವು ಗಮನಿಸೋದಾದ್ರೆ, ಅವನು ತನ್ನ ಕಣ್ಣಿಗೆ ಅಂಜನವನ್ನ ಹಚ್ಚಿ ಯಾರೂ ತನ್ನನ್ನ ಕಾಣದ ಹಾಗೆ, ನಮ್ಮ ಮೊದ್ಲೇ ಹೇಳ್ತಾ ಇದ್ದೋ, ಅವನಿಗೆ ಮಾಯವಾಗುವಂಥದ್ದು, ಪ್ರತ್ಯಕ್ಷ ಆಗುವಂತಹ ಜೃಂಭಿಣಿ ವಿದ್ಯೆ ಅವನಿಗೆ ಗೊತ್ತಿತ್ತು. ಹಾಗಾಗಿ ಯಾರ ಕಣ್ಣಿಗೂ ಕಾಣದಂತೆ ಅಂಜನವನ್ನ ಚುಚ್ಚಿ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಅರಮನೆಯನ್ನ ಹೊಕ್ಕು, ಅಂದ್ರೆ ಅರಮನೆಯನ್ನ ಪ್ರವೇಶಿಸಿ ಅರಸನು ನಿದ್ರಿಸುವ ಕೊಠಡಿಯನ್ನ ಪ್ರವೇಶಿಸ್ತಾನೆ. ಅರಸನ ತಲೆಯ ಕಡೆ ಪೂಜೆ ಮಾಡಿದ್ದಂತಹ ಪೆಟ್ಟಿಗೆಯನ್ನ ಅರಸ ಏನ್ ಮಾಡ್ತಾ ಇರ್ತಾನೆ, ತನ್ನ ತಲೆಯ ಪಕ್ಕದಲ್ಲೇ ಇಟ್ಕೊಂಡಿರ್ತಕ್ಕಂತಹ ಆ ಒಂದು ಪೆಟ್ಟಿಗೆಯನ್ನ ತೆಗೆದು
ಆರವನ್ನ ತೆಗೆದುಕೊಂಡು ಅರಮನೆಯಿಂದ ಹೊರಟು ಹೋಗ್ತಾನೆ. ಹೋಗಿ ಪಟ್ಟಣದ ಹೊರಗೆ ಇರ್ತಕ್ಕಂತಹ ಗುಹೆಯಲ್ಲಿ ಅದನ್ನ ಊತಿಟ್ಟು ಬರ್ತಾನೆ. ಹೀಗೆ ಊತಿಟ್ಟು ಬಂದು ಕೊನೆಗೆ ಎಂದಿನಂತೆ ರೂಪವನ್ನ ತಾಳ್ತಾನೆ. ಎಂದಿನಂತೆ ವಿದ್ಯುತ್ ಚೋರನಾಗಿ. ಯಾಕೆಂದ್ರೆ ಈಗ ತೊನ್ನಗನಾಗಿದ್ದಾನೆ. ಈಗ ತೊನ್ನು ಬಂದಿರ್ತಕ್ಕಂಥ ರೋಗಿ ಅಂತ ಇರ್ತಕ್ಕಂಥವ್ನು ಈಗ ಎಂದಿನಂತೆ ಬೆಳಗ್ಗೆ ಆಗುತ್ತೆ. ಆಗ ವಿದ್ಯುತ್ ಚೋರನ ಒಂದು ರೂಪವನ್ನ ಪಡ್ಕೊಳ್ತಾನೆ. ಆಯ್ತು. ಅದಾದ್ಮೇಲೆ ನಮ್ಗೆ ಇನ್ನೊಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ. ವಾಮರಥನು ತನ್ನ ಸರ್ವರು ಜಪಹಾರವನ್ನು ಕಾಣದೆ ಹೋದಾಗ ಏನು ಮಾಡಿದನು ಅಂತಕ್ಕಂಥದ್ದು. ಈಗ ಕದ್ಬಿಟ್ಟಿದ್ದಾನೆ. ಯಾರು ಕದ್ದಿದ್ದಾನಪ್ಪ ಅಂತಂದ್ರೆ ವಿದ್ಯುತ್ ಚೋರ ಏನ್ ಮಾಡ್ದ, ಕದ್ದಾದ್ಮೇಲೆ ಇತ್ತ ವಾಮರಥನು ಸೂರ್ಯೋದಯವಾಗಿಸಲಂದ್ರೆ ಇಲ್ಲಿ ಸೂರ್ಯೋದಯ ಅಂದ್ರೆ ಬೆಳಗ್ಗೆ ಆಗಿದೆ. ಸೂರ್ಯೋದಯವಾದ ನಂತರ ಮಾಮೂಲಿ ಎಂದಿನಂತೆ ಆ ಆಹಾರಕ್ಕೆ ಪೂಜೆಯನ್ನ ಮಾಡೋದಕ್ಕೆ ನೋಡ್ತಾನೆ. ಅದು ಕಾಣಿಸ್ತಾ ಇಲ್ಲ. ಆಗ ಸರ್ವರು ಜಪಹಾರದ ಮಾಲೆಯನ್ನ ಕಾಣದೆ ತಲ್ಲಣಗೊಂಡು ಭಯಭೀತನಾದಂತಹ ಯಾರು ವಾಮರಥನು ಆಸ್ಥಾನದ ಮಂಟಪದಲ್ಲಿ ಬಂದು ಸಿಂಹಾಸನದ ಮೇಲೆ ಕುಳಿತು ಮಿಥಿಲಾ ನಗರವಂದ ಕಾವಲುಗಾರನಾಗಿರ್ತಕ್ಕಂತಹ ಯಮದಂಡನನ್ನ ಕರೆಸ್ತಾನೆ. ತನ್ನ ಕಾವಲುಗಾರರಿಗೆ ಹೇಳ್ಬಿಟ್ಟು ಯಮದಂಡನನ್ನ ಕರೆಸಿ ಅಂತ ಹೇಳಿ ಆಗ ಯಮದಂಡನನ್ನ ಕರೆಸ್ತಕ್ಕಂಥದ್ದು. ಆಗ ಯಮದಂಡನನ್ನ ವಾಮರಥ ಪ್ರಶ್ನೆ ಮಾಡ್ತಾನೆ. ಅಲ್ಲಪ್ಪ, ಈ ಮಿಥಿಳೆಯ ಈ ಪಟ್ಟಣದಲ್ಲಿ ಬ್ರಾಹ್ಮಣರು, ವರ್ತಕರು, ವೇಶ್ಯೆಯರು, ಹೀಗೆ ಒಕ್ಕಲಿನವರು ಎಲ್ಲರ ಹೊನ್ನನ್ನೆಲ್ಲ ಕದ್ದರು. ನೀನು ಯಾರ ಬಗ್ಗೆಯೂ ಕೂಡ ವಿಚಾರಿಸದೆ ಸುಮ್ಮನೆ ಇರುವೆಯಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದಂಥದ್ದು. ಹಾಗೆ ನೋಡು, ಈಗ ನೋಡು, ನನ್ನ ಮಲಗುವ ಮನೆಯ ಕೊಠಡಿಯಲ್ಲಿ ಕಳ್ಳ ನುಗ್ಗಿ ಪೆಟ್ಟಿಗೆಯನ್ನ ತೆಗೆದು ಅಚ್ಯುತೇಂದ್ರನು ಕೊಟ್ಟಿರುವಂತಹ ಕುಲಧನವಾಗಿರುವ ಮಾಲೆಯನ್ನ ಇಲ್ಲಿ ಕೊಂಡು ಹೋಗಿದ್ದಾನೆ ಅಥವಾ ಕದ್ದು ಹೋಗಿದ್ದಾನೆ ಅನ್ನುವಂತಹ ಮಾತನ್ನ ಇಲ್ಲಿ ವಾಮರಥ ಹೇಳ್ತಾನೆ. ವಾಮರಥ ಹೇಳ್ದಂತ ಸಂದರ್ಭದಲ್ಲಿ ಆಗ ವಾಮರಥ ಇಲ್ಲಿ ಯಮದಂಡನಿಗೆ ಹೇಳ್ತಾನೆ, ನೀನು ಈ ಕಳ್ಳತನವನ್ನ ಕಂಡು ಹಿಡಿದು ಮಾಲೆಯನ್ನ ಇಲ್ಲಿ ತೆಗೆದುಕೊಂಡು ಬಾ. ನೋಡಪ್ಪ, ಯಾರ್ ಕಳ್ಳ ಏನಂತ ಹೇಳಿ ಅವನನ್ನ ಕಂಡು ಹಿಡಿದು ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವನ್ನ ಕರೆತರ್ಬೇಕು, ಮಾಲೆಯನ್ನ ತಂದ್ಕೊಡ್ಬೇಕು. ಇಲ್ಲ ಅಂದ್ರೆ ಒಂದು ವೇಳೆ ನೀನು ಕಳ್ಳನನ್ನ ಹುಡ್ಕಕ್ಕಾಗ್ಲಿಲ್ಲ ಅಥವಾ ಕಳ್ಳನನ್ನ ಹಿಡಿಲಿದೆ ಆದಂತಹ ಪಕ್ಷದಲ್ಲಿ ಆ ಕಳ್ಳನಿಗೆ ಕೊಡುವಂತಹ ತಕ್ಕ ಶಿಕ್ಷೆಯನ್ನ ನಿನಗೆ ಕೊಡುತ್ತೇನೆ ಅಂತ ಹೇಳಿ ವಾಮರಥನು ಯಮದಂಡನಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆನಂತರ ಇಲ್ಲಿ ತಳಾರ ಅಥವಾ ಯಮದಂಡ ಕಳ್ಳನನ್ನ ಯಾವ ರೀತಿ ಹಿಡಿತಾನೆ ಅಥವಾ ಕಳ್ಳನನ್ನ ಹಿಡಿಯುವಂತಹ ಪ್ರಸಂಗ, ಹಾಗೇನೆ ಕಳ್ಳನನ್ನ ಹಿಡಿದು 32 ಬಗೆಯ ಶಿಕ್ಷೆಯನ್ನ ಕೊಡ್ತಾನ ಇಲ್ವಾ ಅನ್ನುವಂತಹ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇದು ಭಾಗ 1ರ ವಿಚಾರ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ಕಥಾ ಭಾಗವನ್ನ ಮುಗಿಸ್ತಾ ಇದ್ದೀನಿ.